ನೀನು ಹುಟ್ಟಿದಾಗಿಂದ ನನ್ನ ಜೀವನನೇ ನರಕ ಆಗಿದೆ. ಎಲ್ಲನೂ ನಿನಗೆ ಬೇಕಾ? ನನ್ನ ಆಸ್ತಿ ಕೂಡ ನಿನಗೆ ಬೇಕಾ? ನಿನ್ನ ಗಂಡನಿಗೆ ಅದು ಏನು ಮೋಡಿ ಮಾಡಿದ್ಯಾ? ಎಲ್ಲನೂ ನಿನ್ನ ಗಂಡನೇ ತಗೊತಾ ಇದ್ದಾನೆ. ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಶಾರದಮ್ಮ ಅವಳ ಇಬ್ಬರು ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ಲು. ಸಣ್ಣ ಮಗಳು ಪ್ರಿಯಾ ಮತ್ತು ದೊಡ್ಡ ಮಗಳು ಶೈಲಾ. ಇಬ್ಬರು ನೋಡೋದಕ್ಕೆ ತುಂಬಾನೇ ಮುದ್ದಾಗಿದ್ದರು. ಸಣ್ಣ ಮಗಳು ಪ್ರಿಯಾ ಮನೆಯಲ್ಲಿ ಹೊಲಿಗೆ ಯಂತ್ರವನ್ನು ಇಟ್ಟುಕೊಂಡು ಬಟ್ಟೆಯನ್ನು ಹೊಲಿಯುತ್ತಿದ್ದಳು. ದೊಡ್ಡ ಮಗಳಾದ ಶೈಲಾ ಮಕ್ಕಳಿಗೆ ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಡುತ್ತಾ ಇದ್ದಳು. ಮಗಳೇ ಶೈಲಾ, ಈ ತಿಂಗಳು ರೇಷನ್ ತರಬೇಕು. ಹಣ ನನ್ನ ಹತ್ರ ಇರೋದೆಲ್ಲ ಖಾಲಿಯಾಗಿದೆ. ನನಗೆ ಬರೀ ಹುಷಾರಿಲ್ಲ, ಇನ್ನು ಮಾತ್ರೆನೂ ತಗೊಬೇಕು. ಸ್ವಲ್ಪ ಕಾಸು ಕೊಡಮ್ಮ. ಅಮ್ಮ, ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರು. ನನಗೆ ಸಿಗೋ ಸಂಬಳನೇ ಕಮ್ಮಿ. ನಾನೇನು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇಲ್ಲ, ಸರಿನಾ? ಯಾವಾಗೂ ನನ್ನ ಹತ್ರನೇ ಕೇಳ್ತೀಯ. ನನಗೇ ಸಾಲೋದಿಲ್ಲ. ನಿನ್ನ ಚಿಕ್ಕ ಮಗಳಿಗೂ ಸ್ವಲ್ಪ ಕೇಳು. ಶೈಲಾ, ನಾನು ಪ್ರಿಯಾ ಹತ್ರ ಹೋದ ತಿಂಗಳೇ ಕೇಳಿದ್ದೆ. ಹೋದ ತಿಂಗಳು ಅವಳೇ ಕೊಟ್ಟಿದ್ದು. ಅವಳಿಗೂ ಸಹ ಸರಿಯಾಗಿ ಕಾಸು ಬಂದಿಲ್ಲ. ಅದಕ್ಕೆ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಅಮ್ಮ, ನನ್ನ ಹತ್ರ ಇರೋ ಕಾಸು ನನಗೆ ಖರ್ಚಿಗೆ ಸಾಲೋದಿಲ್ಲ. ನನ್ನನ್ನು ಮಲ್ಕೊಳಕ್ಕೆ ಬಿಡು, ನಾನು ಹೋಗ್ತೀನಿ ರೂಮ್ಗೆ. ಹಾಗೆಂದು ಹೇಳಿ ಶೈಲಾ ಅವಳ ಕೋಣೆಗೆ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿ ಪ್ರಿಯಾ ಅವಳ ತಾಯಿ ಹತ್ರ ಹೇಳುತ್ತಾಳೆ, ಅಮ್ಮ, ಮನೆಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳು. ನಾನೇ ಬೆಳಗ್ಗೆ ಹೋಗಿಬಿಟ್ಟು ತಗೊಂಡು ಬರ್ತೀನಿ. ನನ್ನ ಹತ್ರ ಸ್ವಲ್ಪ ಹಣ ಇದೆ, ಸರಿ? ನಾನೇನು ಚಿಂತೆ ಮಾಡಬೇಡ, ಅಕ್ಕ ಕೊಟ್ಟಿಲ್ಲ ಅಂತ. ನಾನು ತಗೊಂಡು ಬರ್ತೀನಿ. ಇವಾಗ ನೀನು ಆರಾಮಾಗಿ ಮಲ್ಕೊ. ನಾನು ಸಹ ಹೋಗಿಬಿಟ್ಟು ಮಲ್ಕೊತೀನಮ್ಮ. ಹಾಗೆಂದು ಪ್ರಿಯಾ ಅವಳ ಕೋಣೆಗೆ ಹೋದ ಮೇಲೆ ಅವಳ ತಾಯಿ ಶಾರದ ಸಹ ಲೈಟ್ ಆಫ್ ಮಾಡಿ ಮಲಗುತ್ತಾರೆ. ಮರುದಿನ ಶೈಲಾ ಎಂದಿನಂತೆ ಬೆಳಗ್ಗೆ ಎದ್ದು ಶಾಲೆಗೆ ಹೋಗುತ್ತಾಳೆ. ಇತ್ತ ಕಡೆ ಪ್ರಿಯಾ ಅವಳ ಗೆಳತಿಯನ್ನು ಭೇಟಿಯಾಗಲು ಅವರ ಮನೆ ಬಳಿ ಬಂದಿರುತ್ತಾಳೆ. ಅದೇ ಸಮಯದಲ್ಲಿ ಊರಿನ ಒಬ್ಬ ಪೋಲಿ ಹುಡುಗ ಅಲ್ಲಿಗೆ ಬರುತ್ತಾನೆ. ಅರೆ ಪ್ರಿಯಾ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ನಿನಗೆ ಗೊತ್ತು ಅಲ್ವಾ ನನಗೆ ನೀನಂದರೆ ತುಂಬ ಇಷ್ಟ ಅಂತ. ನಿಮ್ಮಮ್ಮ ಹತ್ರ ನಮ್ಮ ಬಗ್ಗೆ ಹೇಳ್ದಾ? ನಾನು ನಿನ್ನನ್ನು ಮದುವೆ ಆಗಬೇಕು. ಏನು, ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನೀನು ನನ್ನಿಂದೆ ಬಿದ್ದಿದ್ಯಾ? ಹೋಗು, ನಿನ್ನ ಕೆಲಸ ಏನಿದೆ ಅದು ಮಾಡು. ಫಸ್ಟ್ ಎಲ್ಲಾದರೂ ಹೋಗಿ ಕೆಲ್ಸಕ್ಕೆ ಸೇರ್ಕೊ. ಸುಮ್ಮನೆ ನನ್ನ ಹಿಂದೆ ಬೀಳಬೇಡ. ನಾನು ಹೋಗ್ತೀನಿ ಕಣೆ. ಹಾಗೆಂದು ಹೇಳಿ ಪ್ರಿಯಾ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ. ಶಾರದಾ ಮನೆಯಲ್ಲಿ ಅಡಿಗೆ ಮಾಡುತ್ತಾ ಇರುತ್ತಾಳೆ. ಅದೇ ಸಮಯದಲ್ಲಿ ಪ್ರಿಯಾ ಅಲ್ಲಿಗೆ ಬರುತ್ತಾಳೆ. ಅರೆ ಪ್ರಿಯಾ, ಗೆಳತಿನ ನೋಡೋಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನು ಇಷ್ಟು ಬೇಗ ಬಂದಿದ್ಯಾ? ಅದು ಅಲ್ಲದೆ ಇಷ್ಟೊಂದು ಕೋಪದಲ್ಲಿದ್ದೀಯಾ? ಏನಾದರೂ ಆಯಿತಾ? ಯಾರಾದರೂ ಏನಾದರೂ ಅಂದ್ರಾ? ಹೇಳಿ ನನ್ನ ಹತ್ರ. ಅಮ್ಮ, ನಿನಗೆ ಗೊತ್ತಲ್ವಾ, ಊರಲ್ಲಿ ಇರೋ ಪರೋಡಿ ಹುಡುಗ ಅವ್ನು ನನ್ನ ಹಿಂದೆ ಬಿದ್ದಿದ್ದಾನಮ್ಮ. ಇವತ್ತು ಗೆಳತಿನ ನೋಡೋಕೆ ಹೋಗಿದ್ದೆ, ಅಲ್ಲಿ ಸಹ ನನ್ನ ಹಿಂದೆನೇ ಬಂದಿದ್ನಮ್ಮ. ನಾನೇನು ಮಾಡಲಿ ಹೇಳಿ ನೀವೇ? ಅರೆ, ನಮ್ಮ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ನಮಗೆ ಗಂಡು ದಿಕ್ಕಿಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದಾರಾ? ಸರಿ ಸರಿ, ನಾನು ಬೇಗ ನಿಮಗೆ ಮದುವೆ ಮಾಡಿಬಿಡ್ತೀನಿ. ಆರಾಮಾಗಿರಿ ನೀವು. ಪಕ್ಕದ ಊರಿನ ಸೇಠ್ ರಾಮ್ಲಾಲ್ಗೆ ಇಬ್ಬರು ಗಂಡು ಮಕ್ಕಳಿದ್ದರು. ದೊಡ್ಡ ಮಗ ಅನಿಲ್ ಮತ್ತು ಸಣ್ಣ ಮಗ ಸಂಜು ಅಂತ. ಅವರಿಗೆ ಸಹ ಮದುವೆಗೆ ಹೆಣ್ಣನ್ನು ಹುಡುಕುತ್ತಾ ಇದ್ದರು. ಜ್ಯೋತಿ ಅಕ್ಕ, ನನ್ನ ಮಕ್ಕಳಿಗೆ ಗಂಡನ್ನು ಹುಡುಕ್ತಾ ಇದ್ದೀನಿ. ಎಲ್ಲಾದರೂ ಗಂಡು ಕೊಟ್ಟಿದ್ರೆ ಹೇಳು ನನಗೆ. ಒಳ್ಳೆ ಸಮಯದಲ್ಲಿ ಬಂದಿದೆಯಾ ಶಾರದಾ? ಪಕ್ಕದ ಊರಿನ ಸೇಟು ಅವ್ರ ಮಕ್ಕಳಿಗೆ ಸಹ ಹೆಣ್ಣು ಹುಡುಕ್ತಾ ಇದ್ದಾರೆ. ಹೌದಾ? ಇದಂತೂ ಒಳ್ಳೆ ವಿಷಯ. ಅವ್ರ ಹತ್ರ ನನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡು. ನೀನು 2 ಮಕ್ಕಳದು ಫೋಟೋ ಕೊಡು, ನಾನು ಅವ್ರ ಹತ್ರ ತೋರಿಸ್ತೀನಿ. ಅದೃಷ್ಟ ಅನ್ನೋದಿತ್ತಂದರೆ ಇಬ್ಬರಿಗೂ ಮದುವೆನೂ ಆಗೋಗುತ್ತೆ. ಫೋಟೋವನ್ನು ಜ್ಯೋತಿ ಕೈಯಲ್ಲಿ ಕೊಟ್ಟು ಶಾರದಾ ಹಿಂದಿರುಗಿ ಮನೆಗೆ ಹೊರಡುತ್ತಾಳೆ. ನೋಡು, ಈ ಫೋಟೋ ನೋಡು, ಎಷ್ಟು ಮುದ್ದಾಗಿದ್ದಾರೆ. ಇಬ್ಬರು ಅಕ್ಕ ತಂಗಿರಂತೆ. ಶೈಲಾನ ಅನಿಲ್ಗೆ ಕೊಟ್ಟು ಪ್ರಿಯಾನ ಸಂಗುಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಫೋಟೋನ ನೀವೇ. ಅಪ್ಪ, ನೀವು ಪ್ರಿಯಾನ ಸಂಜು ಜೊತೆ ಅಲ್ಲ, ನನ್ನ ಜೊತೆ ಮದುವೆ ಮಾಡಿಸಿ. ಪ್ರಿಯಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ನಾನು ಪ್ರಿಯಾನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಪ್ಪ. ಅನಿಲ್, ಏನು ಹೇಳ್ತಾ ಇದೆಯಾ? ಪ್ರಿಯಾ ಚಿಕ್ಕ ಹುಡುಗಿ ಅಪ್ಪ. ಶೈಲಾ ನಿನಗೆ ಸರಿ ಹೋಗ್ತಾಳೆ ನೋಡು. ಶೈಲಾನ ನಿನಗೆ ಮದುವೆ ಮಾಡಿಕೊಡ್ತೀನಿ. ಶೈಲಾ ಬಂದುಬಿಟ್ಟು ನಿನಗೆ, ಪ್ರಿಯಾ ಬಂದುಬಿಟ್ಟು ಸಂಜುಗೆ. ಅರೆ ಅಣ್ಣ, ನೀನು ನನ್ನನ್ನು ಯಾಕೆ ನೋಡ್ತಾ ಇದೆಯಾ? ಅಪ್ಪ ಹಾಗೆ ಹೇಳ್ತಾ ಇದ್ದಾರೆ. ನನಗೇನು ಆ ಥರ ಏನು ಅನ್ನಿಸ್ತಿಲ್ಲ. ನಿಮಗೆ ಪ್ರಿಯಾ ಜೊತೆ ಮದುವೆ ಆಗಬೇಕು ಅನಿಸಿದ್ರೆ ನೀವೇ ಮದುವೆ ಆಗಿ. ಸರಿ ಸಂಜು, ನೀನೇ ಒಪ್ಕೊಂಡ ಮೇಲೆ ನಂದೇನಿದೆ.
ಸರಿ, ನೀನು ಶೈಲಾ ಜೊತೆ ಮದುವೆ ಆಗು, ಅನಿಲ್ ಪ್ರಿಯಾ ಜೊತೆ ಮದುವೆ ಆಗ್ತಾನೆ, ಸರಿನಾ? ಮದುವೆ ತಯಾರಿನ ಮಾಡ್ಕೊಳ್ರಿ. ಹಾಂ ಅಪ್ಪ, ನಮ್ಮ ಫೋಟೋಸ್ನ ಸಹ ಅವ್ರಿಗೆ ಕಳಿಸ್ರಿ. ನಾವು ಬೇಗನೆ ಮದುವೆ ತಯಾರಿಗಳನ್ನ ಮಾಡ್ಕೊತೀವಿ. ತುಂಬಾ ಕೆಲಸ ಇದೆ ಅಪ್ಪ. ಸರಿ, ನಾನಿನ್ನು ಹೊರಡ್ತೀನಿ. ದೊಡ್ಡ ಸೇಠ್ ಮಗ ಅವರು, ಪಕ್ಕದೂರಲ್ಲಿ ಹೆಸರುವಾಸಿ. ಅನಿಲ್ ಮತ್ತು ಸಂಜು ಅಂತೆ, ಇಬ್ಬರು ಕೂಡ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ಬೇಗ ಮದುವೆಗೆ ರೆಡಿಯಾಗಿ, ಸರಿನಾ? ನೀವಿಬ್ಬರು ಸಹ. ವಾವಮ್ಮ, ಹಾಗಾದರೆ ಅನಿಲ್ ನನ್ನ ಮದುವೆ ಆಗ್ತಾನೆ ಮತ್ತು ಪ್ರಿಯಾ ಸಂಜುನ ಮದುವೆ ಆಗ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾನು ಆ ಮನೆ ದೊಡ್ಡ ಸೊಸೆ ಆಗ್ತೀನಿ. ಮನೆ ಎಲ್ಲ ಅಧಿಕಾರ ಸಹ ನನಗೆ ಸಿಗುತ್ತೆ. ಇಲ್ಲ ಶೈಲಾ, ಆ್ಯಕ್ಚುಲಿ ಸಂಜು ಬಂದುಬಿಟ್ಟು ನಿನ್ನನ್ನು ಮದುವೆ ಆಗ್ತಿರೋದು, ಅನಿಲ್ ಬಂದುಬಿಟ್ಟು ಪ್ರಿಯಾನ ಮದುವೆ ಆಗ್ತಾರೆ ಅಂತೆ. ಅವರೇ ಹೇಳಿದರು. ಪ್ರಿಯಾನ ನೋಡಿದ ತಕ್ಷಣ ಇಷ್ಟ ಆಯ್ತಂತೆ. ಆದರೆ ಅನಿಲ್ ದೊಡ್ಡವರು ಅಂದಮೇಲೆ ನನ್ನನ್ನು ಮದುವೆ ಆಗಬೇಕಲ್ವಾ? ಪ್ರಿಯಾ ಏನಕ್ಕೆ ಮದುವೆ ಆಗ್ತಾರೆ ಅವರು? ಯಾವಾಗೂ ಇದೇ ಥರ ಆಗುತ್ತೆ. ನನ್ನ ಜೀವನನೇ ನಾಶ ಮಾಡ್ತೀರಾ ನೀವು. ಏನಂತೆ, ಹೋಗಲಿ ಬಿಡು. ಇಬ್ಬರು ಒಂದೇ ಮನೆಗೆ ಸೊಸೆಂದ್ರಾಗ್ತೀರಾ, ಅದು ಅಲ್ಲದೆ ಶ್ರೀಮಂತರು. ನೀವಿಬ್ಬರು ಕೂಡ ಚೆನ್ನಾಗಿ ಜೀವನ ಮಾಡ್ಬೋದು ಅಲ್ಲಿ. ಆರಾಮಾಗಿ ಇರಿ. ಈ ಸುಮ್ಮನೆ ಯಾಕೆ ಜಗಳಗಳು? ಇವಳು ಯಾವಾಗೂ ಹೀಗೆ ಮಾಡ್ತಾಳೆ. ನನ್ನ ಹತ್ರ ಇರೋದೆಲ್ಲ ಯಾವಾಗೂ ಇವಳೇ ಕಿತ್ಕೊತಾಳೆ. ಮರುದಿನ ಶಾರದಮ್ಮನ ಮನೆಯಲ್ಲಿ ಮದುವೆಯ ಸಮಾರಂಭ ಎಲ್ಲ ಶುರುವಾಗಿತ್ತು. ಮನೆಯಲ್ಲೆಲ್ಲ ಅಲಂಕಾರ ಹೂವಿನಿಂದ ನಡೆದಿತ್ತು. ಮತ್ತೆ ರಂಗೋಲಿ ಸಹ ಹಾಕಿದ್ದರು. ಅದೇ ಸಮಯದಲ್ಲಿ ಪರೋಡಿ ಹುಡುಗ ಅಲ್ಲಿಗೆ ಬರುತ್ತಾನೆ. ಅತ್ತೇ, ಪ್ರಿಯಾಗೆ ಮದುವೆ ಮಾಡ್ತಾ ಇದ್ದೀರಾ? ನಾನು ಮದುವೆ ಆಗಕ್ಕೆ ಬಿಡಲ್ಲ ಅತ್ತೇ. ಪ್ರಿಯಾ ನನ್ನವಳು. ನಂಗೆ ಪ್ರಿಯಾ ಅಂದರೆ ತುಂಬಾ ಇಷ್ಟ. ನಾನು ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ನೀವು ನೋಡಿದ್ರೆ ಮದುವೆ ಮಾಡಿಸ್ತಾ ಇದ್ದೀರಾ. ನಂಗೆ ಪ್ರಿಯಾ ಬೇಕೇ ಬೇಕತ್ತೇ. ಏಯ್, ಯಾವನ ನೀನು? ನಾನು ಯಾಕೊಂಡು ನಿನಗೆ ಅತ್ತೆ ಆಗ್ತೀನಿ? ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಊರಲ್ಲಿ ಪರೋಡಿ ಅಲ್ಕೊಂಡಿದ್ಯಾ ನೀನು. ನೋಡು, ಎಲ್ಲಾದರೂ ಕೆಲ್ಸಕ್ಕೆ ಹೋಗು, ಇಲ್ಲಾಂದರೆ ನನ್ನ ಮಗಳಿಂದ ಬಿದ್ದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಜೋರಾಗಿ ಊರವ್ರನ್ನೆಲ್ಲ ಕರೆದುಬಿಟ್ಟು ಕಿರ್ಚಾಡ್ತೀನಿ. ಇಲ್ಲಿಂದ ಹೋದರೆ ಸರಿ. ನನ್ನ ಮಗಳಿಂದ ಬಿದ್ದಿದ್ಯಾ ನೀನು? ನನ್ನ ಮಗಳು ಬೇಕಾ ನಿನಗೆ? ನಾನು ಊರವ್ರನ್ನೆಲ್ಲ ಕರೆಸ್ತೀನಿ, ಹೊರಟೋಗಿಲ್ಲಿಂದ. ಹಾಗೆಂದ ತಕ್ಷಣ ಅಲ್ಲಿರೋ ಪರೋಡಿ ಹುಡುಗ ಓಡಿ ಹೋಗುತ್ತಾನೆ. ಓಹೋ, ನನ್ನ ಮಗಳು ಬೇಕಂತೆ. ಇಂಥವ್ರಿಂದಾನೇ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಮದುವೆ ದಿನ ಹತ್ತಿರ ಬಂದಿತ್ತು. ಸೇಟಿನ ಮನೆಯಲ್ಲಿ ಸಹ ಅಲಂಕಾರ ನಡೆದಿತ್ತು. ನಿಮ್ಮಿಬ್ಬರು ಮಕ್ಕಳು ಇನ್ಮೇಲೆ ನಮ್ಮ ಮನೆ ಸೊಸೆ ಆಗ್ತಾ ಇದ್ದಾರೆ ತಾಯಿ. ನಿಮ್ಮ ಮಕ್ಕಳೆಲ್ಲಿದ್ದಾರೆ? ಇಬ್ಬರು ಮದುವೆಗೆ ತಯಾರಾಗಿದ್ದಾರಾ? ಏನು ಮಾಡ್ತಾ ಇದ್ದಾರೆ ಅವರು? ಹಾಂ ಅಣ್ಣ, ಅವರಿಬ್ಬರು ತಯಾರಾಗ್ತಾ ಇದ್ದಾರೆ. ಅವರು ಅವರ ಕೋಣೆಯಲ್ಲಿದ್ದಾರೆ. ಏನಾದರೂ ಹೇಳಬೇಕಿತ್ತಾ ಅವ್ರಿಗೆ? ನೀವು ಏನಾದರೂ ಹೇಳಬೇಕಿತ್ತಂದರೆ ನನ್ನ ಹತ್ರ ಹೇಳಿ, ನಾನು ಹೋಗಿ ಅವ್ರ ಹತ್ರ ಹೇಳ್ತೀನಿ. ಈ ಬ್ಯಾಗಲ್ಲಿರೋ ಸೀರೆ ಮತ್ತು ಒಡವೆಗಳು ಅನಿಲ್ ಅವರ ತಾಯಿದು. ಇದನ್ನು ಅವರ ಹೆಂಡತಿಗೆ ಕೊಡಬೇಕು ಅಂತ ಅವ್ರ ಆಸೆ. ಇದನ್ನು ತಗೊಂಡೋಗ್ಬಿಟ್ಟು ನನ್ನ ಸೊಸೆಂದ್ರಿಗೆ ಕೊಟ್ಬಿಡಮ್ಮ. ಹಾಂ ಅಣ್ಣ, ನೀವು ಹೇಳ್ದಂತೆ ಆಗಲಿ. ಇದನ್ನು ನನ್ನ ಕೈಯಲ್ಲಿ ಕೊಡಿ. ನಾನು ತಗೊಂಡೋಗಿ ನನ್ನ 2 ಮಕ್ಕಳಿಗೆ ಕೊಡ್ತೀನಿ. ಇದನ್ನು ಕೊಡಿ ನನ್ನ ಕೈಯಲ್ಲಿ. ಹಾಗೆಂದು ಹೇಳಿ ಆ ಬಟ್ಟೆಯ ಬ್ಯಾಗನ್ನು ತೆಗೆದುಕೊಂಡು ಶಾರದಾ ಕೋಣೆಯ ಒಳಗೆ ಹೋಗುತ್ತಾಳೆ. ಕೋಣೆಯ ಒಳಗೆ ಪ್ರಿಯಾ ಮತ್ತು ಶೈಲಾ ಇಬ್ಬರು ತಯಾರಾಗದೆ ಸುಮ್ಮನೆ ಕುಳಿತಿರುತ್ತಾರೆ. ಅದೇ ಸಮಯದಲ್ಲಿ ಶಾರದಾ ಬಟ್ಟೆಯ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾಳೆ. ತಗೊಳ್ಳಿ, ಬಟ್ಟೆ ಎಲ್ಲ ತಂದಿದ್ದೀನಿ, ಒಡವೆ ಸಹ ಇದೆ ಇದರಲ್ಲಿ. ಇದು ಅವರ ಅಪ್ಪ ಕೊಟ್ಟಿರೋದು. ತಗೊಳ್ಳಿ, ಇದು ಅವ್ರ ತಾಯಿದಂತೆ. ನೀವಿಬ್ಬರು ಹಾಕ್ಕೊಂಡು ಬೇಗ ರೆಡಿ ಆಗಬೇಕಂತೆ. ಬೇಗ ರೆಡಿಯಾಗಿ. ಮತ್ತು ಹಸಿರು ಕಲರ್ದು ಅನಿಲ್ ಅವ್ರ ಅಮ್ಮಂದಂತೆ. ಅದನ್ನು ಪ್ರಿಯಾನೇ ಹಾಕ್ಕೊಳ್ಳಿ, ಸರಿನಾ? ಬೇಗ ರೆಡಿಯಾಗಿ. ಮತ್ತು ದೊಡ್ಡ ಕಾಸಿನ ಸರ ಇದೆ, ಅದು ಸಹ ಪ್ರಿಯಾಗೆ ಕೊಟ್ಬಿಡು. ಅಮ್ಮ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ನೀನು ನಮ್ಮಮ್ಮನ ಇಲ್ಲ ನನ್ನ ಮಲ್ತಾಯಿನ ಎಲ್ಲನೂ ಅವಳಿಗೆ ಕೊಡ್ತೀನಿ ಅಂತ ಇದೆಯಾ? ಯಾಕೆ ನನಗೆ ಕೊಡಲ್ವಾ? ನನಗೆ ಬೇಕದು, ನಾನು ಹಾಕ್ಕೊತೀನಿ ದೊಡ್ಡದು. ಅರೇ ಅಕ್ಕ, ಇರಲಿ ಬಿಡು, ತಗೋ. ನಿನಗೆ ಬೇಕಂದರೆ ನೀನೇ ಹಾಕ್ಕೋ, ನನಗೇನು ಬೇಕಾಗಿಲ್ಲ. ಬೇಕಂದರೆ ಹಸಿರು ಕಲರ್ ಸೀರೆ ಕೂಡ ನೀನೇ ಹಾಕ್ಕೋ ಅಕ್ಕ. ಒಡವೆ ಸಹ ನೀನೇ ಹಾಕ್ಕೋ. ಇನ್ಮೇಲೆ ಜೀವನ ಪೂರ್ತಿ ನೀವಿಬ್ಬರು ಒಂದೇ ಮನೇಲಿ ಇರ್ತೀರಾ. ಇಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವೇ ನಿರ್ಧಾರ ಮಾಡಿರಿ. ಸ್ವಲ್ಪ ಸಮಯದ ನಂತರ ಇಬ್ಬರ ಮದುವೆ ಆಗುತ್ತದೆ. ಶೈಲಾಳ ಮದುವೆ ಸಂಜು ಜೊತೆ, ಪ್ರಿಯಾಳ ಮದುವೆ ಅನಿಲ್ ಜೊತೆ. ಪ್ರಿಯಾ ಮತ್ತು ಅನಿಲ್ ರೂಮಿನಲ್ಲಿ ಕುಳಿತಿರುತ್ತಾರೆ. ಅನಿಲ್ ಕೇಳುತ್ತಾನೆ, ಪ್ರಿಯಾ, ನನಗೆ ನಿನ್ನ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಯಿತು. ನೀನು ನೋಡೋಕ್ಕೆ ಬಹಳನೇ ಲಕ್ಷಣವಾಗಿದೆಯಾ. ಹೌದು, ನೀನು ಎಷ್ಟನೇ ಕ್ಲಾಸ್ವರೆಗೂ ಓದಿದೆಯಾ? ನಾನು ಕೇವಲ 10ನೇ ಕ್ಲಾಸ್ವರೆಗೂ ಓದಿದ್ದೀನಿ. ಮನೇಲಿ ತುಂಬ ಕಷ್ಟಗಳಿತ್ತು ಅಂದ್ಬಿಟ್ಟು ನಾನು ಟೈಲರಿಂಗ್ ಕಲಿತೆ ಮತ್ತು ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡಿದೆ ಅಷ್ಟೇ. ನಾನು ಜಾಸ್ತಿ ಓದಿಲ್ಲ ರೀ. ನೋಡು ಪ್ರಿಯಾ, ನಿನಗೆ ಓದೋಕ್ಕೆ ಇಷ್ಟ ಇತ್ತಂದರೆ ಹೇಳು, ನಾನು ನಿನ್ನನ್ನು ಕಾಲೇಜ್ಗೆ ಹಾಕ್ತೀನಿ. ಬೇಕಂದರೆ ನಾಳೆನೇ ನಿನ್ನನ್ನು ಬೇರೆ ಕಾಲೇಜ್ಗೆ ಹಾಕ್ತೀನಿ, ಸರಿನಾ? ನೀನು ಚೆನ್ನಾಗಿ ಓದು, ನನ್ನ ಕಷ್ಟಕ್ಕೆ ಸಹಾಯ ಆಗುತ್ತೆ. ಏನು, ನಿಮ್ಮ ಕೆಲಸಕ್ಕೆ ಸಹಾಯ ಆಗುತ್ತಾ?
ಸರಿ ಸರಿ, ನೀವು ಓದಿಸ್ತೀನಿ ಅಂದರೆ ನಾನು ಬೇಡ ಅಂತೀನಾ? ನನಗೂ ಓದೋದಕ್ಕೆ ತುಂಬಾ ಆಸೆ ಇದೆ. ಸರಿ, ನೀವು ಹೇಳ್ದಂತೆ ಆಗಲಿ. ಸರಿ, ಇವಾಗ ಆರಾಮಾಗಿ ಮಲ್ಕೋ. ನಾನು ಬೆಳಗ್ಗೆ ನಿನ್ನನ್ನು ಕಾಲೇಜಿಗೆ ಸೇರಿಸ್ತೀನಿ. ಮರುದಿನದಿಂದ ಪ್ರಿಯಾ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಆದರೆ ಶೈಲಾ ಮನೆಯ ಕೆಲಸ ಮಾಡುತ್ತಿದ್ದಳು. ಶೈಲಾಳಿಗೆ ಪ್ರಿಯಾಳ ನೋಡಿ ತುಂಬಾ ಹೊಟ್ಟೆ ಉರಿ ಶುರು ಆಗುತ್ತದೆ. ಅವಳ ಗಂಡ ಸಂಜುನ ಬಳಿ ಬಂದು ಹೇಳುತ್ತಾಳೆ, ನೋಡಿದ್ರಾ, ಎಲ್ಲ ಕೆಲಸ ನಿಮ್ಮ ಅಣ್ಣ ಮಾಡ್ತಾರೆ, ಆದರೆ ನೀವು ಏನೂ ಮಾಡೋದಿಲ್ಲ. ಇವಾಗ ಅವ್ರ ಹೆಂಡತಿನ ಕೂಡ ಓದೋದಕ್ಕೆ ಕಲಿಸಿದ್ದಾರೆ. ಏನಿದ್ರ ಅರ್ಥ ನೀವೇ ಹೇಳಿ. ಅರೇ ಶೈಲಾ, ಏನು ಅರ್ಥ ಅಂದರೆ ನೀನೇನೇನೋ ಕಲ್ಪನೆ ಮಾಡ್ಕೊಬೇಡ, ಸರಿನಾ? ಆ ಥರ ಏನೂ ಇಲ್ಲ. ಅಣ್ಣನ ಕಷ್ಟಕ್ಕೆ ಸಹಾಯ ಆಗಲಿ ಅಂತ ಅವಳನ್ನ ಓದಿಸ್ತಾ ಇದ್ದಾರೆ ಅಷ್ಟೇ, ಅತ್ತಿಗೆನ. ಯೋಚನೆ ಮಾಡಿ, ಯಾಕೆ ನಿಮ್ಮ ಅತ್ತಿಗೆಗೆ ಓದಿಸ್ಬೇಕಾ? ನೀವು ಓದೋಕ್ಕಾಗಲ್ವಾ? ಅಲ್ಲ, ಅವ್ರ ಕಷ್ಟಕ್ಕೆ ನೀವು ತಾನೇ ಸಹಾಯ ಆಗಬೇಕು. ಆಸ್ತಿನೇನಾದರೂ ನಿಮ್ಗೆ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರಾ ಏನೋ? ಶೈಲಾ, ಈ ಥರ ಎಲ್ಲ ಯೋಚನೆ ಮಾಡಬೇಡ. ಆ ಥರ ಏನಾದರೂ ಇತ್ತಂದರೆ ನನಗೆ ಗೊತ್ತಾಗುತ್ತೆ. ನಮ್ಮ ಅಣ್ಣ ಆ ಥರ ಅಲ್ಲ. ಆದರೂ ಸಹ ನಾನೊಂದು ಕಣ್ಣಿಕ್ಕಿರ್ತೀನಿ ಅವ್ರ ಮೇಲೆ, ಬಿಡು. ಮರುದಿನ ಶೈಲಾ ಅಡಿಗೆ ಮನೆಯಲ್ಲಿ ಕುಳಿತು ಅಡಿಗೆ ಮಾಡುತ್ತಾ ಇರುತ್ತಾಳೆ. ಅಷ್ಟರಲ್ಲೇ ಪ್ರಿಯಾ ಅಲ್ಲಿಗೆ ಬರುತ್ತಾಳೆ. ಅಕ್ಕ, ಏನು ಅಡುಗೆ ಮಾಡ್ತಾ ಇದೆಯಾ? ಸ್ವಲ್ಪ ಜರ್ಕೊಳ್ಳೆ. ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡಬೇಕು. ಅವ್ರಿಗೆ ಕೆಲಸ ಇದೆ, ಕೆಲಸ ಮಾಡೋಕ್ಕೆ ಹೋಗ್ಬೇಕಂತೆ. ನಾನು ಅಡುಗೆ ಮಾಡ್ತೀನಿ ಅಕ್ಕ, ಜರುಗು. ನೋಡು ಪ್ರಿಯಾ, ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಬಂದಿರೋದು ನಾನು. ನೀನು ಇವಾಗ ಎದ್ಬಿಟ್ಟು ಅಡುಗೆ ಮಾಡೋಕ್ಕೆ ಬರ್ತೀನಿ ಅಂತಂದರೆ ನಾನು ಅದೇಗೆ ಬಿಟ್ಕೊಡ್ಲಿ? ನನ್ನ ಗಂಡನಿಗೂ ಹೊಟ್ಟೆ ಇದೆ, ಅವ್ರಿಗೂ ಹೊಟ್ಟೆ ಹಸ್ವುತ್ತೆ. ಅಕ್ಕ, ಹಾಗಲ್ಲ ಕಣೆ. ನಿಮ್ಮ ಗಂಡ ಅಂದರೆ ಬಾವ ಇಲ್ಲೇ ಇರ್ತಾರೆ ಅಲ್ವಾ, ಅವ್ರು ಆಮೇಲೆ ತಿನ್ಬೋದು. ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅಕ್ಕ, ಅದಕ್ಕೆ ಬೇಗ ಅಡುಗೆ ಮಾಡ್ಬೇಕು ಕಣೆ. ಅತ್ತಿಗೆ, ಏನು ಮಾತಾಡ್ತಾ ಇದ್ದೀರಾ? ಅಣ್ಣ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರು ಬೇಗ ತಿನ್ನಬೇಕು, ನಾನು ಖಾಲಿ ಬಿದ್ದಿದ್ದೀನಂತ ಅಂತ ಇದ್ದೀರಾ ನೀವು? ಇಲ್ಲ ಇಲ್ಲ, ನಾನು ತಿಂದಮೇಲೆ ಅಣ್ಣ ತಿನ್ನಲಿ. ಸಂಜು ಹಾಗೆಂದು ರೇಗಾಡಿದಾಗ ಪ್ರಿಯಾ ಬೇಜಾರಿಗೊಂಡು ಅವಳು ರೂಮಿನೊಳಗೆ ಹೋಗುತ್ತಾಳೆ. ಅಡುಗೆ ಮಾಡೋಕ್ಕೆ ಹೋಗಿದ್ದೆ ಅಲ್ವಾ ನೀನು? ಅಡುಗೆ ತಯಾರಾಯ್ತಾ? ಹೌದು, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ನನಗೆ ಬರೀ ಕೆಲಸಕ್ಕೆ ಟೈಮ್ ಆಗಿದೆ. ಏನಂತ ಹೇಳು, ಸ್ವಲ್ಪ ಕೇಳ್ತೀನಿ. ಯಾಕೆ ಬೇಜಾರಾಗಿದೆಯಾ? ಏನಿಲ್ಲ ರೀ, ನಿಮ್ಮ ತಮ್ಮ ಹಾಗೆಂದು ಹೇಳಿ ನಡೆದ ಎಲ್ಲ ಘಟನೆಯನ್ನು ಎಲ್ಲ ವಿಸ್ತಾರವಾಗಿ ಹೇಳುತ್ತಾಳೆ. ಏನು, ನನ್ನ ತಮ್ಮ ಮಾಡಿದ್ನಾ? ಅಯ್ಯೋ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಆದರೂ ಸಹ ಅವನು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸರಿ, ನಾನು ಇದನ್ನು ಆಮೇಲೆ ವಿಚಾರಿಸ್ತೀನಿ. ನನಗಿವಾಗ ಕೆಲಸಕ್ಕೆ ಟೈಮ್ ಆಗ್ತಾ ಇದೆ, ನೀನು ಆರಾಮಾಗಿರು. ಹಾಗೆಂದು ಹೇಳಿ ಅನಿಲ್ ಅವನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಮರುದಿನ ಅನಿಲ್ ಮತ್ತು ಅವರ ತಂದೆ ರಾಮ್ಲಾಲ್ ಇಬ್ಬರು ಕುಳಿತುಕೊಂಡು ಯಾವುದೋ ಜಮೀನ ವಿಷಯ ಮಾತನಾಡುತ್ತಾ ಇರುತ್ತಾರೆ. ಆದರೆ ಅದೇ ಸಮಯದಲ್ಲಿ ಪರದೆಯ ಹಿಂದೆ ಶೈಲಾ ನಿಂತುಕೊಂಡು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಇರುತ್ತಾಳೆ. ಓಹೋ, ಜಮೀನು ವಿಚಾರ ಮಾತಾಡ್ತಾ ಇದ್ದೀರಾ? ಇರಿ, ನನ್ನ ಗಂಡನಿಗೆ ಹೋಗಿ ಇದ್ರ ಬಗ್ಗೆ ಹೇಳ್ತೀನಿ. ರೀ, ನಿಮಗೆ ಗೊತ್ತಾ, ಜಮೀನು ವಿಷಯ ಮಾತಾಡ್ತಾ ಇದ್ರು ನಿಮ್ಮಪ್ಪ ಮತ್ತು ನಿಮ್ಮ ಅಣ್ಣ. ಅವರು ನಿಮಗೆ ಏನು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ನನಗೆ ಯಾಕೋ. ಅದಕ್ಕೆ ನಿಮ್ಮನ್ನು ಕೆಲಸಕ್ಕೂ ಸೇರಿಸಿಲ್ಲ. ಏನು ಹೇಳ್ತಾ ಇದೆಯಾ ನೀನು? ನಿಜವಾಗ್ಲೂ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಜಮೀನು ವಿಚಾರ ಮಾತಾಡ್ತಾ ಇದ್ರಾ? ಅದು ಸಹ ನನಗೆ ಗೊತ್ತಿಲ್ಲದೆ ಇರೋಂಗೆ. ನಾನು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಹಾಗಾದರೆ ಹೋಗಿ ನೀವೇ ಒಂದ್ಸರಿ ಕೇಳಿ. ನಿಮ್ಮ ಆಸ್ತಿಯಲ್ಲಿ ಸ್ವಲ್ಪ ಪಾಲು ಕೂಡ ಕೇಳಿ. ಹೋಗಿ ಸ್ವಲ್ಪ ಗದ್ದರಿಸಿ. ಎಲ್ಲನೂ ನಿಮ್ಮ ಅಣ್ಣನಿಗೆ ಕೊಡ್ತಾರೋ ಏನೋ, ಮತ್ತು ನಾವು ಬೀದಿಗೆ ಬಿದ್ದುಬಿಡ್ಬೇಕಾ? ಹೋಗ್ರಿ, ಕೇಳಿ. ಸರಿ ಸರಿ ಶೈಲಾ, ಜಾಸ್ತಿ ಮಾತಾಡಬೇಡ. ನಾನು ಹೋಗ್ತೀನಿ. ನಾನು ಹೋಗ್ಬಿಟ್ಟು ಏನು ಅಂತ ವಿಚಾರಿಸ್ತೀನಿ. ನೀನು ಆರಾಮಾಗಿ ಕೂತ್ಕೋ. ಹಾಗೆಂದು ಹೇಳಿ ಸಂಜು ಅವರ ತಂದೆಯ ಬಳಿ ಕೋಪದಿಂದ ಹೋಗಿ ಕೇಳುತ್ತಾನೆ. ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ ಅಪ್ಪ, ಯಾವಾಗೂ ಅಣ್ಣನ ಆಸೆನೇ ಕೇಳ್ತೀರಾ? ಯಾವತ್ತಾದರೂ ನನ್ನ ಆಸೆನೇ ಕೇಳಿದ್ದೀರಾ? ಇವಾಗ ಆಸ್ತಿಯಲ್ಲೂ ಕೂಡ ಭಾಗ ಅಣ್ಣನಿಗೇನಾ? ಅರೆ ಮಗನೇ ಸಂಜು, ಏನು ಮಾತಾಡ್ತಾ ಇದೆಯಾ? ನಾನು ಆ ಥರ ಭೇದ ಭಾವ ಮಾಡಿಲ್ಲ. ನನಗೆ ಇಬ್ಬರು ಮಕ್ಕಳು ಒಂದೇ ಸಮಾನ. ನೀನು ಯಾಕಪ್ಪ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದೆಯಾ? ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಗೊತ್ತಪ್ಪ, ನನಗೆಲ್ಲ ಗೊತ್ತು. ನನ್ನ ಹೆಂಡತಿ ಎಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದಾಳೆ. ನೀವು ಇಷ್ಟೊಂದು ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಸ್ತಿನ ಸಹ ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೀರಾ ನೀವು. ಮರುದಿನ ಬೆಳಗ್ಗೆ ರಾಮ್ಲಾಲ್ ತೀರಿ ಹೋಗಿರುತ್ತಾನೆ. ಅನಿಲ್ ಮತ್ತು ಪ್ರಿಯಾ ಇಬ್ಬರು ಬಿಕ್ಕಿಸಿ ಅಳುತ್ತಾರೆ. ಆದರೆ ಶೈಲಾ ಮತ್ತು ಸಂಜು ಇಬ್ಬರು ರೂಮಿನಿಂದ ಆಚೆ ಸಹ ಬರುವುದಿಲ್ಲ.
ಎಲ್ಲ ಕಾರ್ಯ ನಡೆದ ನಂತರ ಅನಿಲ್ ಸಂಜು ಮತ್ತು ಶೈಲಾಳ ರೂಮಿನ ಮುಂದೆ ನಿಂತಿರುತ್ತಾನೆ. ಇಬ್ಬರು ರೂಮಿನ ಒಳಗೆ ಆಸ್ತಿಯ ಬಗ್ಗೆ ಮಾತನಾಡುತ್ತಾ ಇರುತ್ತಾರೆ. ಅಯ್ಯೋ ದೇವರೇ, ಅಪ್ಪ ತೀರೋಗಿ ಇನ್ನೂ 1 ದಿನ ಸಹ ಆಗಿಲ್ಲ, ಇವರು ಅಷ್ಟು ಬೇಗ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾರಾ? ನನ್ನ ತಮ್ಮ ಇಂಥವನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನಣ್ಣ ಇಲ್ಲಿ ಕರೆದಿದ್ಯಾ ಇಷ್ಟು ಬೆಳಗ್ಗೆ? ಏನು ವಿಚಾರ ಅಂತ ಹೇಳು. ನಮಗೂ ತುಂಬಾ ಕೆಲಸ ಇದೆ. ನಾನು ಎಲ್ಲೋ ಕೆಲಸಕ್ಕೆ ಬರೀ ಸೇರ್ಕೊಂಡಿದ್ದೀನಿ. ಏನಕ್ಕೆ ಕರೆದಿದ್ಯಾ ಅಂತ ಹೇಳು. ನೀನು ಗೊತ್ತಾ ಸಂಜು, ಅಪ್ಪ ಸಾಯೋದಕ್ಕೆ 1 ದಿನಕ್ಕೆ ಮುಂಚೆ ನನ್ನ ಹತ್ರ ಬಂದು ಏನೋ ಹೇಳಿದರು. ಅದನ್ನು ನಾನು ಇವತ್ತು ನಿನ್ನ ಹತ್ರ ಹೇಳೋದಕ್ಕೆ ಬಂದಿದ್ದೀನಷ್ಟೇ. ಅರೆ ಅಪ್ಪನ ಚಮಚ ಅಲ್ವಾ ನೀನು? ಅಪ್ಪ ಯಾವತ್ತು ನಿನಗೆ ಹೇಳ್ತಾರೆ. ನನ್ನನ್ನು ಯಾವತ್ತಾದರೂ ಕರೆದುಬಿಟ್ಟು ಏನಾದರೂ ಹೇಳಿದಾರಾ? ಸರಿ ಏನಂತ ಹೇಳಿವಾಗ. ತಗೋ ಈ ಆಸ್ತಿ ಪತ್ರ. ಅಪ್ಪ ಇಬ್ಬರಿಗೂ ಸಮನಾಗಿ ಆಸ್ತಿನ ಹಂಚಿದ್ದಾರೆ. ಯಾರಿಗೂ ಯಾವುದೇ ಭೇದ ಭಾವ ಮಾಡಿಲ್ಲ. ನೀವಿಬ್ಬರು ಆಸ್ತಿಗೋಸ್ಕರ ಕಿತ್ತಾಡ್ತಾ ಇದ್ರಿ ಅಂತ ನನಗೆ ಗೊತ್ತಾಯಿತು. ಅಣ್ಣ ಏನು ಹೇಳ್ತಾ ಇದೀಯ ನೀನು? ಅಪ್ಪ ಆಸ್ತಿನ ಇಬ್ಬರಿಗೂ ಸಮನಾಗಿ ಹಂಚಿದಾರ. ಆದರೆ ಶೈಲಾ ಹೇಳಿದ್ಲು ಆಸ್ತಿನ ಕೇವಲ ನಿನಗೆ ಮಾತ್ರ ಕೊಟ್ಟಿದ್ದಾರೆ ಅಪ್ಪ ಅಂತ. ಅತ್ತಿಗೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅನಿಸುತ್ತೆ. ಅಪ್ಪ ಸಾಯೋದಕ್ಕೆ ಮುಂಚೆ ಬಂದು ಹೇಳಿದರು ಇಬ್ಬರಿಗೂ ಆಸ್ತಿನ ಸಮವಾಗಿ ಕೊಡಬೇಕು ಅಂತ. ಯಾವುದೇ ಮಕ್ಕಳಲ್ಲೂ ಅವರು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಮಾತನ್ನು ಕೇಳಿ ಶೈಲಾ ಮತ್ತು ಸಂಜು ಇಬ್ಬರ ಮನಸ್ಸಿಗೂ ನೋವಾಗುತ್ತದೆ. ಅಣ್ಣ ನಾನು ಕ್ಷಮಿಸ್ಬಿಡಣ್ಣ. ಅಪ್ಪ ನಮಗೇನು ಕೊಟ್ಟಿಲ್ಲ, ಭೇದ ಭಾವ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಾವಾ ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ತಂಗಿ ಮಾತ್ರ ಕಾಲೇಜ್ಗೆ ಹೋಗ್ತಿದ್ದಾಳೆ. ನಾನು ಮನೆ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ನನಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚು ಬಂತು. ಅದಕ್ಕೆ ಹೀಗೆ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ನನ್ನ ಗಂಡನ ತಲೆಯಲ್ಲಿ ಏನೇನೋ ತುಂಬಿಸಿದ್ದು. ಇಬ್ಬರು ಗಂಡ ಹೆಂಡತಿಗೆ ಅವರ ತಪ್ಪು ಅರಿವಾದ ನಂತರ ಎಲ್ಲರೂ ಅದೇ ಮನೆಯಲ್ಲಿ ಖುಷಿಯಿಂದ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.